ಇವಾಗ ನನಗೆ ಅನಿಸುತ್ತೆ ನಾನು MP ಆಗಬೇಕು, MLA ಆಗಬೇಕು, ಮಿನಿಸ್ಟರ್ ಆಗಬೇಕು, ಒಂದು ಬಡ ಕುಟುಂಬದಿಂದ ಕಡು ಬಡತನದಿಂದ ಬರ್ತೀನಿ. ನನಗೆ ಯಾರಾದರೂ ಬಂದು ಅವಕಾಶ ಕೊಡ್ತಾರ, ಬಾರಪ್ಪ ನಿನಗೆ ಟಿಕೆಟ್ ತಗೊಂಡು ನೀನು MP ಎಲೆಕ್ಷನ್ನಿಗೆ. ಕೆಳ ಹಂತದಲ್ಲಿರೋರನ್ನ ಬೆಳೆಸಬೇಕು, ಅವಕಾಶ ವಂಚಿತರಿಗೆ ಅವಕಾಶ ಕೊಡಬೇಕು ಅನ್ನೋ ಒಂದು ಭ್ರಾತೃತ್ವ ಭಾವನೆ, ಹೃದಯ ವೈಶಾಲ್ಯತೆ ಅಧಿಕಾರದಲ್ಲಿ ಇರೋರಿಗೆ ಇರೋದಿಲ್ಲ. ನನ್ನನ್ನು ಕರೆದು ವೇದಿಕೆ ಕೊಡುವಂಥದ್ದು ಭ್ರಾತೃತ್ವ. ಮೊನ್ನೆ ದಾವಣಗೆರೆಯಲ್ಲಿ UBET ಕಾಲೇಜಲ್ಲಿ ಮಕ್ಕಳುಗಳು ಬಂದು ಮುಖ್ಯ ಅತಿಥಿಯಾಗಿ ಬರಬೇಕಂತ ಕರೆದ್ರು. ನಾನು ದಾವಣಗೆರೆಯಲ್ಲಿರುವ ದಣಿಗಳಿಂದ ಫೋನ್ ಹೋಯ್ತು, ಅವನ್ ಯಾವನ್ರಿ, ಅವನ್ ಯಾಕ್ರಿ ಕರೀತೀರಿ ಅಂತಂದು ಅಲ್ಲಿ ಪ್ರಿನ್ಸಿಪಲ್ ಹಿಗ್ಗಮುಗ್ಗ ಬೈದ್ರು. ನೋಡಿ ಹುಡುಗರನ್ನ ಕರೆದು ಅವ್ರು ಅಳೋ ತನಕ ಬಿಡ್ಲಿಲ್ಲ, ಬೈದು ಎಂಟೈರ್ ಫೆಸ್ಟ್ನೇ ಕ್ಯಾನ್ಸಲ್ ಮಾಡಕ್ಕೆ. ಈ ರೀತಿ ಹಲವಾರು ವೇದಿಕೆಗಳು ನಿರಾಕರಣೆ ಆಗ್ತವೆ. ನಿರಾಕರಣೆ ಆದಾಗೆಲ್ಲ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಬೆಳೀತಾ ಇದ್ದೀನಿ, ಅದಕ್ಕೆ ಈ ರೀತಿ ನಿರಾಕರಣೆ ಮಾಡ್ತಾ ಇದ್ದಾರೆ. ವೇದಿಕೆ ಮೇಲಿರುವ ಪ್ರತಿಯೊಬ್ಬ ಗಣ್ಯರಿಗೆ ನಮಸ್ಕರಿಸ್ತಾ, ಇವತ್ತು ಬಹಳಷ್ಟು ಜನ ವಿದ್ಯಾರ್ಥಿನಿಯರು ಇರೋದ್ರಿಂದ ನಿಮ್ಮನ್ನು ಕುರಿತು ಕೆಲವೊಂದು ಮಾತುಗಳನ್ನು, ಯಾಕೆಂತಂದರೆ ದಿನ ಬೆಳಗಾದರೂ ತಾವು ಈ ಒಂದು IAS ಕೋಚಿಂಗ್ ಸೆಂಟ್ರಲ್ಲಿ ವಿದ್ಯಾರ್ಥಿನಿಯರನ್ನು ಕುರಿತು ಮಾರ್ಗದರ್ಶನ ಕೊಡ್ತಾ ಇರ್ತೀವಿ, ಯಾವ ರೀತಿ IAS ಪರೀಕ್ಷೆ ಪಾಸ್ ಮಾಡಬೇಕು ಅನ್ನೋದನ್ನು. ಈಗಾಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಅವರು ಹಾಗೂ ಸ್ವಾಮೀಜಿ ಅವರು ಸಂವಿಧಾನದ ಬಗ್ಗೆ ಸುದೀರ್ಘವಾಗಿ ಮಾತಾಡಿದ್ದಾರೆ. ನೀವು ಸಂವಿಧಾನದ ಪೀಠಿಕೆ ನಾವೆಲ್ಲ ಓದಿದ್ವಿ. ಓದಿದಾಗ ಅದರಲ್ಲಿ ಬರುವಂಥ ಮಹತ್ವವಾದ 4 ಪದಗಳು ಯಾವುದು ಅಂತ ಕೇಳಿದಾಗ ನಿಮಗೆ ಒಳೆಯುವಂಥ ಪದಗಳು ಯಾವುದು? 4 ಮಹತ್ವದ ಪದಗಳು, ಅದರಲ್ಲಿರುವಂಥ ಪದಗಳು ಅಂತಂದರೆ ಮೌಲ್ಯಗಳು, ಸಂವಿಧಾನದ ಪೀಠಿಕೆಯಲ್ಲಿರುವಂಥದ್ದು. ಈ ಪ್ರಶ್ನೆ ನಾನು ನಿಮಗೆ ಕೇಳಿದಾಗ ಮೊದಲನೇದಾಗಿ ಒಳೆಯುವಂಥ ಪದ ಯಾವುದು? ಜಾತ್ಯತೀತ, ಮತ್ತೆ ಸಮಾನತೆ, ಉಪಾಸನೆ, ಪ್ರಜಾಸತ್ತಾತ್ಮಕ, ವೆರಿ ಗುಡ್, ಮತ್ತೆ ಇಂಟಿಗ್ರಿಟಿ ಆಫ್ ದಿ ನೇಷನ್, ಓಕೆ, ಮತ್ತೆ ಸರ್ವಧರ್ಮ. ನಾನು ಬಹಳ ಸರಿ ಕೇಳ್ತೀನಿ ಇದನ್ನ, ಈ ನ್ಯಾಯ ಮತ್ತು ಸ್ವಾತಂತ್ರ್ಯನ ಬಿಟ್ಬಿಡ್ತಾರೆ. ನ್ಯಾಯ ಮತ್ತು ಸ್ವಾತಂತ್ರ್ಯ, ಸಮಾನತೆ ಹೇಳ್ತಾರೆ, ಜಾತ್ಯತೀತ ಹೇಳ್ತಾರೆ, ಪ್ರಜಾಸತ್ತಾತ್ಮಕ ಹೇಳ್ತಾರೆ. ಆದರೆ ಈ ಪ್ರಶ್ನೆನ ನಾನು ಹಲವಾರು ಸಭೆ ಸಮಾರಂಭಗಳಲ್ಲಿ ವಿದ್ಯಾರ್ಥಿಗಳನ್ನ ಕೇಳಿದ್ದೀನಿ. ಆದರೆ ನಾನು ಕೇಳಿಸ್ಕೊಳ್ಳೋದಕ್ಕೆ ಬಯಸುವಂಥ ಒಂದು ಪದ ಯಾವುದು ಅಂತಂದರೆ ಭ್ರಾತೃತ್ವ, ಫ್ರೆಟರ್ನಿಟಿ ಅಂತಂದು. ಭ್ರಾತೃತ್ವ ಅಂತಂದ್ರೆ ನಿಮಗೆ ಕಷ್ಟದಲ್ಲಿದ್ದಾಗ ನಾನು ಸ್ಪಂದಿಸಬೇಕು, ನನಗೆ ಕಷ್ಟದಲ್ಲಿದ್ದಾಗ ನೀವು ನನಗೆ ಸ್ಪಂದಿಸಬೇಕು. ಎಲ್ಲ ಜಾತಿಗಳು ಒಂದು, ಯಾವುದೋ ಮೇಲಲ್ಲ, ಯಾವುದೋ ಕೀಳಲ್ಲ. ನನ್ನ ಜಾತಿ ದೊಡ್ಡದು, ನಾನು ಶ್ರೇಷ್ಠ ಅನ್ನೋ ಒಂದು ದುರಹಂಕಾರ ಧೋರಣೆ, ಅದು ಭ್ರಾತೃತ್ವಕ್ಕೆ ವಿರೋಧವಾದದ್ದು. ನಮ್ಮ ಪಕ್ಕದ ಮನೆಯವ್ರಿಗೆ ಏನಾದರೂ ಕಷ್ಟ ಇದೆ ಅಂತಂದಾಗ ಆಗಲೇ ಸ್ವಾಮೀಜಿಗಳು ಹೇಳ್ದಂಗೆ ದಾಸೋಹ, ನನಗೆ ಮಿಕ್ಕಿದೆ, ನನಗೆ ಜಾಸ್ತಿ ಇದೆ, ಹಾಗಾಗಿ ಅದನ್ನು ಸ್ವಲ್ಪ ದಾನ ಮಾಡ್ತೀನಿ, ಸ್ವಲ್ಪ ಸಹಾಯ ಮಾಡ್ತೀನಿ ಅನ್ನೋದು ಕೂಡ ಭ್ರಾತೃತ್ವ. ಈಗ ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಅದ್ಭುತವಾಗಿ ಒಂದು ಮಾತನ್ನು ಹೇಳ್ತಾರೆ. ಸ್ವಾತಂತ್ರ್ಯ, ಸಮಾನತೆ ಹಾಗೂ ಭ್ರಾತೃತ್ವಕ್ಕೆ ಇರುವ ಸಂಬಂಧ ಏನು ಅಂತ ಒಂದು ಪ್ರಶ್ನೆ ಕೇಳಿದಾಗ, ನಮ್ಗೆಲ್ಲರಿಗೂ ಸಮಾನತೆ ಜಾಸ್ತಿ ಇದ್ದು ಸ್ವಾತಂತ್ರ್ಯ ಇಲ್ಲದೆ ಇದ್ದಾಗ ಏನಾಗ್ತದೆ? ಎಲ್ಲರಲ್ಲೂ ಸಮಾನತೆ ಇದ್ದು ಸ್ವಾತಂತ್ರ್ಯ ಇಲ್ಲದೆ ಇದ್ದಾಗ ನಿಮ್ಗೆ ಅನ್ಸುತ್ತೆ ನಾನು ಮಹತ್ವಾಕಾಂಕ್ಷಿಯಾಗಿ ದೊಡ್ಡದಾಗಿ ಏನಾದರೂ ಸಾಧನೆ ಮಾಡಬೇಕು ಅಂತಂದು. ಅಥವಾ ನೀವು ಭಾಳ ಸೃಜನಶೀಲರಾಗಿರ್ತೀರಿ, ಕ್ರಿಯೇಟಿವ್ ಆಗಿರ್ತೀರಿ. ನಿಮ್ಮಲ್ಲಿ ಕ್ರಿಯೇಟಿವಿಟಿ ಇದ್ದು ಮಹತ್ವಾಕಾಂಕ್ಷೆ ಇತ್ತು ಅಂತಂದರೆ ಸ್ವಾತಂತ್ರ್ಯ ಇಲ್ಲದೆ ಇದ್ದಾಗ ಅದನ್ನ ಯಾವುದನ್ನು ಕೂಡ ಸಾಧನೆ ಮಾಡೋಕ್ಕಾಗಲ್ಲ. ಇಕ್ವಾಲಿಟಿ ಇರ್ತದೆ, ಸ್ವಾತಂತ್ರ್ಯ ಇಲ್ಲ ಅಂದರೆ ಸಾಧನೆ ಮಾಡೋಕ್ಕಾಗಲ್ಲ. ಈಗ ಸ್ವಾತಂತ್ರ್ಯ ಜಾಸ್ತಿ ಇರ್ತದೆ, ಸಮಾನತೆ ಇರೋದಿಲ್ಲ. ಸ್ವಾತಂತ್ರ್ಯ ಜಾಸ್ತಿ ಇದ್ದು ಸಮಾನತೆ ಇಲ್ಲದೆ ಇದ್ದಾಗ ಕೆಲವೇ ವ್ಯಕ್ತಿಗಳು ಏನು ಮಾಡ್ತಾರೆ, ಪವರ್ಫುಲ್ ಆಗ್ತಾರೆ. ಆಗಲೇ ಜಸ್ಟಿಸ್ ನಾಗಮೋಹನ್ ದಾಸ್ ಹೇಳ್ದಂಗೆ ಪಾಳೆಗಾರಿಕೆ ಸಂಸ್ಕೃತಿ ಪ್ರಜಾಪ್ರಭುತ್ವದ ಒಳಗೂ ಕೂಡ ಇರ್ತದೆ. ನಮ್ಮ ಕ್ಷೇತ್ರದಲ್ಲಿ ನೋಡ್ತೀವಿ, ಪಕ್ಕದ ಕ್ಷೇತ್ರದಲ್ಲಿ, ಎಲ್ಲ ಕ್ಷೇತ್ರದಲ್ಲೂ ಈ ಪಾಳೆಗಾರಿಕೆ ಸಂಸ್ಕೃತಿ ನೋಡ್ತೀವಿ. ಪವರ್ಫುಲ್ ಪೊಲಿಟಿಷಿಯನ್ಸ್, ಪವರ್ಫುಲ್ ಪೀಪಲ್ ನಮ್ಮನ್ನೆಲ್ಲ ಕಂಟ್ರೋಲ್ ಮಾಡ್ತಾ ಇರ್ತಾರೆ. ಯಾಕಂತಂದ್ರೆ ಅವರಿಗೆ ಸ್ವಾತಂತ್ರ್ಯ ಜಾಸ್ತಿ ಇರ್ತದೆ. ಸ್ವಾತಂತ್ರ್ಯಕ್ಕೂ ಸಮಾನತೆಗೂ ಮತ್ತು ಭ್ರಾತೃತ್ವಕ್ಕೂ ಏನು ಸಂಬಂಧ? ಭ್ರಾತೃತ್ವ ಅಂತಂದ್ರೆ ಮೈತ್ರಿ ಅಂತಂದು, ಸಹೋದರ ಭಾವ ಅಂತಂದ್ಬಿಟ್ಟು ಒಬ್ಬರಿಗೊಬ್ಬರು ಸಹಾಯ ಮಾಡುವಂಥದ್ದು. ಭ್ರಾತೃತ್ವ ಇಲ್ಲ ಅಂತಂದ್ರೆ ಸಮಾನತೆ ಮತ್ತು ಸ್ವಾತಂತ್ರ್ಯ ಎರಡಕ್ಕೂ ಕೂಡ ಅರ್ಥ ಇಲ್ಲದಂಗೆ. ಈಗ ಒಬ್ರಿಗೊಬ್ರು ಸಹಾಯ ಮಾಡಲ್ಲ ಅಂತಂದಾಗ ಎಲ್ಲಿಂದ ಬಂತು ಸಮಾನತೆ? ಒಬ್ರಿಗೊಬ್ರು ಹಂಚ್ಕೊಳ್ಳಲ್ಲ ಅಂತಂದಾಗ ಸ್ವಾತಂತ್ರ್ಯ ತಗೊಂಡು ಏನು ಮಾಡುವಂಥದ್ದು? ಇವತ್ತು ನಮ್ಮ ದೇಶದಲ್ಲಿರುವಂಥ ಪರಿಸ್ಥಿತಿ ಅದು. ಇವಾಗ ನನಗೆ ಅನಿಸುತ್ತೆ ನಾನು MP ಆಗಬೇಕು, MLA ಆಗಬೇಕು, ಮಿನಿಸ್ಟರ್ ಆಗಬೇಕು, ಒಂದು ಬಡ ಕುಟುಂಬದಿಂದ ಕಡು ಬಡತನದಿಂದ ಬರ್ತೀನಿ.
ನನಗೆ ಯಾರಾದರೂ ಬಂದು ಅವಕಾಶ ಕೊಡ್ತಾರ, ಬಾರಪ್ಪ ನಿನಗೆ ಟಿಕೆಟ್ ತಗೊಂಡು ನೀನು MP ಎಲೆಕ್ಷನ್ನಿಗೆ, MLA ಎಲೆಕ್ಷನ್ನಿಗೆ ಅಂತಂದು ಕೊಡಲ್ಲ. ಯಾಕೆ ಅಂತಂದ್ರೆ ಆ ಭ್ರಾತೃತ್ವ ಭಾವನೆ ಇಲ್ಲ. ಕೆಳ ಹಂತದಲ್ಲಿರೋರನ್ನ ಬೆಳೆಸಬೇಕು, ಅವಕಾಶ ವಂಚಿತರಿಗೆ ಅವಕಾಶ ಕೊಡಬೇಕು ಅನ್ನೋ ಆ ಒಂದು ಭ್ರಾತೃತ್ವ ಭಾವನೆ, ಹೃದಯ ವೈಶಾಲ್ಯತೆ ಅಧಿಕಾರದಲ್ಲಿ ಇರೋರಿಗೆ ಇರೋದಿಲ್ಲ. ಹಾಗಾಗಿ ಸ್ವಾಮೀಜಿ ಅವರು ಹೇಳಿದ್ದು, ಅವರು ಸಂವಿಧಾನದ ಅರ್ಥ ಮಾಡಿಕೊಂಡು ಅದನ್ನ ಪಾಲನೆ ಮಾಡಬೇಕು. ಆದ್ರೆ ಆ ರೀತಿ ಆಗೋದಿಲ್ಲ. ಇವತ್ತು ನೀವೆಲ್ಲ ಎಷ್ಟೊಂದು ಜನ ಕಪ್ಪು ಕೋಟಕ್ಕೆ ಕುತ್ಕೊಂಡಿದ್ದೀರಿ, ಕೋರ್ಟಿಗೆ ಹೋಗಿ ನಾಳೆ ಪ್ರಾಕ್ಟೀಸ್ ಮಾಡಬೇಕು, ನ್ಯಾಯಾಧೀಶರಾಗಬೇಕು ಅಂತ. ಯಾರು ಹೇಳ್ತೀರಿ ಪ್ರಶ್ನೆಗೆ ಉತ್ತರ? ಸುಪ್ರೀಂ ಕೋರ್ಟ್ನಲ್ಲಿ ಎಷ್ಟು ಜನ ನ್ಯಾಯಾಧೀಶರಿದ್ದಾರೆ ಇವಾಗ? ನೀವೆಲ್ಲ ಲಾ ಓದ್ತಾ ಇದ್ದೀರಲ್ವಾ? ಹಾಲಿ ಕರೆಂಟ್ಲಿ ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಜನ ನ್ಯಾಯಾಧೀಶರಿದ್ದಾರೆ? ಮುಖ್ಯ ನ್ಯಾಯಮೂರ್ತಿಗಳು ಅಂತ ಏನು ಹೇಳ್ತೀವಿ, ಸುಪ್ರೀಂ ಕೋರ್ಟಲ್ಲಿ ಎಷ್ಟು ಜನ ಇದ್ದಾರೆ ನ್ಯಾಯಾಧೀಶರು? ಜಡ್ಜಸ್ 5 33 + 1 ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ಲಸ್ 33 ಜಡ್ಜಸ್ ಇದ್ದಾರೆ. ಸುಪ್ರೀಂ ಕೋರ್ಟ್ ಹಾಗೂ ನಮಗೆ ಸ್ವಾತಂತ್ರ್ಯ ಬಂದಾಗಿಂದ ಇವತ್ತಿನವರೆಗೂ 287 ಸುಪ್ರೀಂ ಕೋರ್ಟ್ ಜಡ್ಜಸ್ ಬಂದು ಹೋಗಿದ್ದಾರೆ. ಅದರಲ್ಲಿ ಎಷ್ಟು ಜನ ಫೀಮೇಲ್ ಜಡ್ಜಸ್ ಇದ್ರು? ಯಾರು ಹೇಳ್ತೀರಿ? ಸುಪ್ರೀಂ ಕೋರ್ಟ್ ಹುಟ್ಟಿದಾಗಿಂದ, ಸ್ವಾತಂತ್ರ್ಯ ಬಂದಾಗಿಂದ ಸುಮಾರು 1950ರಿಂದ ಲೆಕ್ಕ ಹಿಡ್ಕೊಳ್ಳೋಣ, 287 ಜನ ಸುಪ್ರೀಂ ಕೋರ್ಟ್ ಜಡ್ಜಸ್, ಚೀಫ್ ಜಸ್ಟಿಸ್ ಎಲ್ಲ ಸೇರಿ 287 ಜನ ಇಲ್ಲಿ ತನಕ ಇರುವಂಥದ್ದು. ಅದರಲ್ಲಿ ನಾನು ನೋಡ್ತಾ ಇದ್ದೀನಿ ಬಹಳ ಜನ ಮಹಿಳೆಯರು ಕೂತಿದ್ದೀರಿ ಇಲ್ಲಿ, ಲಾ ಸ್ಟೂಡೆಂಟ್ಸ್ ಇಲ್ಲಿ ಲಾ ಓದ್ತಾ ಇರುವಂಥವ್ರು. ಎಷ್ಟು ಜನ ಮಹಿಳಾ ನ್ಯಾಯಾಧೀಶರು ಬಂದೋಗಿದ್ದಾರೆ? 75 ವರ್ಷದಲ್ಲಿ ಕೇವಲ 11 ಮಹಿಳೆಯರು. 287ರಲ್ಲಿ ಕೇವಲ 11 ಮಹಿಳೆಯರು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗೋದಕ್ಕೆ ಸಾಧ್ಯ ಆಗಿದೆ ನಮ್ಮ ದೇಶದಲ್ಲಿ. ನಿಮ್ಮ ಪಾಪ್ಯುಲೇಷನ್ ಎಷ್ಟಿದೆ? ಮಹಿಳೆಯರ ಪಾಪ್ಯುಲೇಷನ್ ನಿಯರ್ಲಿ 50%, 49% ಇದೆ. SC ST ಎಷ್ಟು ಜನ ನ್ಯಾಯಾಧೀಶರಾಗಿದ್ದರು? ನಿಮಗೆ ಶಾಕ್ ಆಗ್ತದೆ. SC ಸಮಾಜದಿಂದ ಕೇವಲ 6 ಜನ ಇವತ್ತಿನವರೆಗೂ, ಓನ್ಲಿ 6 ಮೆಂಬರ್ಸ್ ಫ್ರಮ್ ದಿಸ್ ನೇಷನ್, ಫ್ರಮ್ ದಿಸ್ ವಾಸ್ಟ್ ಕಂಟ್ರಿ ಇವತ್ತಿನವರೆಗೂ ಸುಪ್ರೀಂ ಕೋರ್ಟ್ ತನಕ ಹೋಗೋದಕ್ಕೆ ಸಾಧ್ಯ ಆಗಿರೋದು. STಯಿಂದ ಕೇವಲ ಒಬ್ಬರು, ಮೈನಾರಿಟಿಯಿಂದ ಕೇವಲ 4 ಜನ, ಮುಸ್ಲಿಂ ಜನಾಂಗದಿಂದ ಕೇವಲ 4 ಜನ ಇವತ್ತಿನ ತನಕ ಸುಪ್ರೀಂ ಕೋರ್ಟ್. ಇವಾಗ 75ರಿಂದ 80% ಈಗಿರುವಂಥ ಹಾಲಿ ಜಡ್ಜ್ಗಳಲ್ಲಿ ಮುಂದುವರಿದ ಸಮಾಜ ಅಂತ ಏನು ಹೇಳ್ತೀವಿ ಅವರಿರುವಂಥದ್ದು. ಸುಪ್ರೀಂ ಕೋರ್ಟ್ ಜಡ್ಜ್ ಆಗೋದಕ್ಕೆ ಯಾವುದೇ ರಿಸರ್ವೇಷನ್ ಇಲ್ಲ, ಯಾವುದೇ ಎಕ್ಸಾಮ್ ಇರೋದಿಲ್ಲ. ಅಲ್ಲಿ ಕಾಲೇಜಿಯೇಟ್ ಸಿಸ್ಟಮ್ ಇರುತ್ತೆ, ರೆಕಮೆಂಡ್ ಮಾಡ್ತಾರೆ, ಸರ್ಕಾರ ಅದನ್ನ ನೇರವಾಗಿ ನೇಮಕ ಮಾಡ್ತದೆ. ಇವಾಗ ನನ್ನ ಮುಂದಿರೋ ಪ್ರಶ್ನೆ, ಜಗಳೂರಲ್ಲಿ, ದೊಣ್ಣೆಹಳ್ಳಿನಲ್ಲಿ ಅಥವಾ ನಮ್ಮ ದಾವಣಗೆರೆ ಅಥವಾ ಚಿತ್ರದುರ್ಗದಲ್ಲಿ ಲಾ ಓದ್ತಿರುವಂಥ ವಿದ್ಯಾರ್ಥಿನಿಯರು, ನೀವು ನಾಳೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಾಧೀಶರಾಗಿ ಕೋರೋದಕ್ಕೆ ಸಾಧ್ಯ ಆಗುವಂಥ ವ್ಯವಸ್ಥೆ ಇದೆಯಾ? ಆ ರೀತಿ ವ್ಯವಸ್ಥೆನ ನಾವು ಮುಂದೆ ದಿನ ತರಬಹುದಾ ಅಂತ ನನ್ನ ಪ್ರಶ್ನೆ. ಇದೆಯಾ? ಆ ರೀತಿ ವ್ಯವಸ್ಥೆ ಇದೆಯಾ? ಇವತ್ತು ಇದೆ, ವ್ಯವಸ್ಥೆ ಇದೆ. ಆದರೆ ಆ ವ್ಯವಸ್ಥೆನ ನಾವು ಅರ್ಥ ಮಾಡ್ಕೊಳ್ಳದೆ ಬದುಕ್ತಾ ಇರ್ತೀವಿ. ಅದಕ್ಕೆ ಸಂವಿಧಾನದ ಪೀಠಿಕೆ ಯಾಕೆ ಬಹಳ ಮುಖ್ಯ ಆಗ್ತದೆ, ಪ್ರಾಮುಖ್ಯತೆ ಪಡೀತದೆ ಅಂತಂದ್ರೆ, ಅಲ್ಲಿ ಕೊಟ್ಟಿರುವಂಥ ಸ್ವಾತಂತ್ರ್ಯ, ಸಮಾನತೆ, ಅದನ್ನು ನಾವು ಅರ್ಥ ಮಾಡ್ಕೊಂಡಿಲ್ಲ. ನಾವು ಅದನ್ನು ಅರ್ಥ ಮಾಡ್ಕೊಳ್ಳದೆ ಏನೋ ಒಂದು ಲಾ ಡಿಗ್ರಿ, ಯಾವುದೋ ಒಂದು BA BSc BCom ಡಿಗ್ರಿ, ಯಾವುದಾದ್ರೂ ಕಾಲೇಜ್ ಆಯಿತು ಒಂದು ಡಿಗ್ರಿ ತಗೊಂಡು ಯಾವುದೋ ಒಂದು ಕಾಂಪಿಟೇಟಿವ್ ಎಕ್ಸಾಮ್ಗೆ ತಯಾರಿ ಮಾಡಿದರೆ ಸಾಕು ಅಂತ. ನಮ್ಮಲ್ಲಿ ಮಹತ್ವಾಕಾಂಕ್ಷೆ ಕೊರತೆ ಇದೆ, ಆಂಬಿಷನ್. ನೀವು ಕೂಡ ಮನಸ್ಸು ಮಾಡಿದ್ರೆ, ನಿಮಗೆ ಆ ಮಾರ್ಗ ಗೋಚರ ಆಯಿತು, ಮಾಹಿತಿ ಸಿಕ್ತು, ಮಾರ್ಗದರ್ಶನ ಸಿಕ್ತು ಅಂತಂದ್ರೆ, ಇಲ್ಲಿ ಕೂತಿರೋರೆಲ್ಲ ಫಾರ್ ಎಕ್ಸಾಂಪಲ್ ನೀವು PUC ಆದಮೇಲೆ, PUCನಲ್ಲಿ ಆರ್ಟ್ಸ್ ಮಾಡಿದ್ರಿ, ಕಾಮರ್ಸ್ ಮಾಡಿದ್ರಿ, ಎಷ್ಟು ಜನಕ್ಕೆ ಕ್ಲಾಟ್ ಎಕ್ಸಾಮ್ ಬಗ್ಗೆ ಮಾಹಿತಿ ಇತ್ತು? CLAT ಕ್ಲಾಟ್ ಎಕ್ಸಾಮ್. ಇಲ್ಲಿ 1-2 ಜನ ಕೈ ಎತ್ಬಿಡ್ರಿ, ಕ್ಲಾಟ್ ಎಕ್ಸಾಮ್ ಅಂದ್ರೆ ಏನು ಅಂತಂದ್ರೆ. ಕೇಳಿದರೆ ಕ್ಲಾಟ್ ಎಕ್ಸಾಮ್ ಅಂತ ಯಾರಾದ್ರೂ ಇಲ್ಲಿ ಕೂತಿರೋರು? ಗುಡ್, ಅವರಿಗೆ ಒಂದು ಪ್ರಶಸ್ತಿ ಕೂಡ ಬಂತಾಗಲೇ. ಯೂಸುಫ್ ಹೆಸರು? ಅನೂಪ್. ಓಕೆ, ನಾನು ಸರ್ಟಿಫಿಕೇಟ್ ಅಲ್ಲಿ ನೋಡಿದೆ. ಅನೂಪ್ ಯಾವ ಕಾಲೇಜು? ಆಯ್ತು. ಕ್ಲಾಟ್ ಅಂದ್ರೆ ಏನಪ್ಪ? ಟ್ರೈ ಮಾಡಿದ್ದೆ ನೀನು? ಪಾಸ್ ಆಗಲಿಲ್ಲ. ಟ್ರೈ ಮಾಡಿದ್ದೆ ಅಲ್ವಾ? ವೆರಿ ಗುಡ್. ಒಂದು ಜೋರ ಚಪ್ಪಾಳೆ ಕೊಡಿ ಅನೂಪ್. ಈ ಕ್ಲಾಟ್ ಎಕ್ಸಾಮ್ ಅನ್ನೋದು ಕಾಮನ್ ಲಾ ಅಡ್ಮಿಷನ್ ಟೆಸ್ಟ್ ಅಂತ. PUC ಆದಮೇಲೆ ನಮ್ಮ ದೇಶದ ಅತ್ಯುತ್ಕೃಷ್ಟ, ಬಹಳ ಟಾಪ್ ಲೆವೆಲ್ ಇರುವಂಥ ಲಾ ಕಾಲೇಜಲ್ಲಿ ಅಡ್ಮಿಷನ್ ಸಿಗಬೇಕು ಅಂತಂದ್ರೆ, ನಮ್ಮ ಇಡೀ ಭಾರತ ದೇಶಕ್ಕೆ ನಂಬರ್ 1 ಲಾ ಕಾಲೇಜ್ ಯಾವುದು ಗೊತ್ತಾ ನಿಮಗೆ? NLS ಅಂತ ಹೇಳ್ತೀವಿ, ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ.
ಯಾವ ಊರಲ್ಲಿದೆ? ನಮ್ಮ ಬೆಂಗಳೂರಲ್ಲಿದೆ, ನಾಗರಬಾವಿ ಹತ್ರ. ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿ ನಮ್ಮ ಬೆಂಗಳೂರಲ್ಲಿದೆ, NLSIU ಅಂತ. ಈಗ ಈ ಕ್ಲಾಟ್ ಎಕ್ಸಾಮ್ ಬಗ್ಗೆ ನಿಮ್ಗೆಲ್ಲ ಯಾಕೆ ಮಾಹಿತಿ ಇಲ್ಲ ಅಂತಂದ್ರೆ, ಅದು ಮಾಹಿತಿ ನಿಮ್ ತನಕ ಬರದೇ ಇರೋ ರೀತಿಯಲ್ಲಿ ವ್ಯವಸ್ಥೆ ಸೃಷ್ಟಿಯಾಗಿರ್ತದೆ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ನಿಮ್ಗೆ ಸಿಕ್ಕಂತ ಶಾಲಾ ಶಿಕ್ಷಣ, ನಿಮ್ಗೆ ಸಿಕ್ಕಂತ ಟೀಚರ್ಸು, ಶಾಲೆಯಲ್ಲಿದ್ದಂಥ ವಾತಾವರಣ, ಈ ರೀತಿ ಮಾಹಿತಿಗಳು ಅಲ್ಲಿ ತನಕ ಬರೋದಕ್ಕೆ ಬಿಡಲ್ಲ, ಯಾರು ತಡೆಯಲ್ಲ. ನಿಮಗೆ ಅದೊಂದು ಜನರೇಷನ್ ಆಫ್ಟರ್ ಜನರೇಷನ್ ಆ ರೀತಿ ಶಿಕ್ಷಣ ಸಿಕ್ಕಿರೋದಿಲ್ಲ. ಇದ್ರ ಬಗ್ಗೆ ನಾವು ಯೋಚನೆ ಮಾಡಬೇಕು, ಮಹತ್ವಾಕಾಂಕ್ಷಿಗಳು ಆಗ್ಬೇಕು ಅಂತಂದು. ಈಗ ಕ್ಲಾಟ್ ಅಲ್ಲಿ ಪಾಸ್ ಆಗಿ ನ್ಯಾಷನಲ್ ಲಾ ಸ್ಕೂಲ್ ಏನಾದ್ರು ಅಡ್ಮಿಷನ್ ತಗೊಂಡ್ರೆ, ನೀವು ನೋಡಿ, ಯಾರು ನಾನು ಆಗ್ಲೇ ಹೇಳ್ತಾ ಇದ್ದೆ 287 ಜನ ಜಡ್ಜ್ಗಳಾಗಿದ್ದಾರೆ ಅಂತಂದು. ನಲ್ಸಾರ್, NLS, NLU ಅಂತ ಬರ್ತದೆ, NLU ಡೆಲ್ಲಿನಲ್ಲಿದೆ, NUJS ಅಂತಂದು ವೆಸ್ಟ್ ಬೆಂಗಾಲ್ ಅಲ್ಲಿ ಇದೆ. ಈ ಟಾಪ್ ಲಾ ಕಾಲೇಜಲ್ಲಿ ಓದಿರುವಂತವ್ರು ಇವತ್ತು ನಮ್ಮ ಮುಖ್ಯ ನ್ಯಾಯಾಧೀಶರಾಗ್ತಾರೆ, ಅವರಲ್ಲಿ ಕುತ್ಕೊಂಡು ಬರೀತಾರೆ. ಬಟ್ ಆ ಕಾಲೇಜ್ಗಳಿಗೆ ಹೋಗುವಂತ ವರ್ಗ ಯಾವುದು ಅಂತಂದ್ರೆ IAS ಅಧಿಕಾರಿಗಳ ಮಕ್ಕಳು. ಈಗಾಗಲೇ ದೊಡ್ಡ ದೊಡ್ಡ ಅಡ್ವೊಕೇಟ್ ಇರ್ತಾರೆ, ಒಂದು ಹಿಯರಿಂಗ್ಗೆ 2-3 ಕೋಟಿ ಚಾರ್ಜ್ ಮಾಡ್ತಾರೆ, ಅವ್ರ ಮಕ್ಕಳು. ಕಾರ್ಪೊರೇಟ್ ಲಾಯರ್ ಅವ್ರ ಮಕ್ಕಳುಗಳು. ಅವ್ರು ಏನ್ ಮಾಡ್ತಾರೆ, ಈ ಕ್ಲಾಟ್ ಎಕ್ಸಾಮ್ ಬಗ್ಗೆ 5-6ನೇ ಕ್ಲಾಸಲ್ಲಿ ಮಾಹಿತಿ ಇರ್ತದೆ, ಅವಾಗ್ಲಿಂದಲೇ ಮಾರ್ಗದರ್ಶನ ಕೊಡ್ತಾರೆ. 11-12ನೇ ಕ್ಲಾಸಲ್ಲಿ ಮತ್ತೆ ಇನ್ನೊಂದ್ಸರಿ ಕೋಚಿಂಗ್ ತಗೊಂಡು ಆ ಎಕ್ಸಾಮ್ ಬರೆದು ಟಾಪ್ ರ್ಯಾಂಕ್ ತಗೊಂಡು ಈ NLS, ನಲ್ಸಾರ್ ಅಂತ ಕಡೆ ಹೋಗ್ಬಿಟ್ಟು ಬಹಳ ಮುಂದುವರಿದಂತ ವರ್ಗಗಳು, ಅತ್ಯಂತ ಶ್ರೀಮಂತ ವರ್ಗಗಳು, ಇವರು ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗಿ ಇವತ್ತು 75-80% ಮುಖ್ಯ ನ್ಯಾಯಾಧೀಶರಾಗಿ ಸುಪ್ರೀಂ ಕೋರ್ಟ್ ಅಲ್ಲಿ ಕೂತಿದ್ದಾರೆ. ನಾನು ಹಳ್ಳಿಗೆ ಹೋಗಿ ಇನ್ಫಾರ್ಮೇಶನ್ ಹೇಳ್ತಾ ಇದ್ದೀನಿ. ಯಾವುದೋ ಒಂದು ಮೂಲೆಯಲ್ಲಿ ಒಂದು ಹಳ್ಳಿ ಇರ್ತಂತೆ, 5-6ನೇ ಕ್ಲಾಸಲ್ಲಿ ಹೋಗ್ಬಿಟ್ಟು ಈ ಕ್ಲಾಟ್ ಅನ್ನೋದು ಎಕ್ಸಾಮ್ ಇದೆ, ನೀವು ತಯಾರಾಗಬೇಕು ಅಂತಂದು. ಇವತ್ತಿನವರೆಗೂ ಯಾವ ರಾಜಕಾರಣಿ, ಯಾವ ಜನಪ್ರತಿನಿಧಿ ಬಂದ್ಬಿಟ್ಟು ನೀವು ಸುಪ್ರೀಂ ಕೋರ್ಟ್ ನ್ಯಾಯಾಧೀಶರಾಗ್ರಿ, IAS ಆಗ್ರಿ, IPS ಆಗ್ರಿ ಅಂತ ಹೇಳಲ್ಲ. ಎಲ್ಲಿ ತನಕ ಬ್ಯಾಕ್ವರ್ಡ್ನೆಸ್, ಎಲ್ಲಿ ತನಕ ಈ ಅಸಮಾನತೆ ಇರ್ತದೆ, ಅಲ್ಲಿ ತನಕ ಈ ಪಾಳೆಗಾರಿಕೆ ಪ್ರವೃತ್ತಿ ಇರುವಂತ ರಾಜಕಾರಣಿಗಳಿಗೆ ಅದು ವರ ಇದ್ದಂಗೆ. ಕೆಲವೊಂದ್ಸರಿ ಈ ದೊಡ್ಡ ದೊಡ್ಡ ರಾಜಕಾರಣಿಗಳು, ಅಧಿಕಾರದಲ್ಲಿರೋರು ಉದಾರತೆ ತೋರಿಸ್ತಾರೆ, ಜನರಾಸಿಟಿ ಅಂತ ಹೇಳ್ತೀವಿ. ಎಲೆಕ್ಷನ್ ಬಂದಾಗ ನಾವು ನೋಡಿದೀವಿ ಜನರಾಸಿಟಿ, ಅಲ್ಲಿ ಇಲ್ಲಿ ಸ್ವಲ್ಪ ಕೊಡೋದು, ದಾನ ಮಾಡೋದು, ಸಡನ್ಲಿ ದೇವಸ್ಥಾನಕ್ಕೆ ಫಂಡ್ ಕೊಡೋಂಥದ್ದು, ಯಾವುದೋ ಒಂದು CA ಸೈಟ್ ಕೊಡೋಂಥದ್ದು, ಶಾಲೆಗೆ ಒಂದು ಕ್ಲಾಸ್ ರೂಮ್ ಸ್ಯಾಂಕ್ಷನ್ ಮಾಡೋದು, ಅಥವಾ ಕೆಲವರು ಬಹಳ ಅಲ್ಪತೃಪ್ತಿ ಇರೋರಿಗೆ ಹೆಗಲ ಮೇಲೆ ಕೈ ಹಾಕೊಂಡ್ರೆ ಸಾಕು, ಅದೇ ಉದಾರತೆ, ಜನರಾಸಿಟಿ. ದೊಡ್ಡ ದೊಡ್ಡ ರಾಜಕಾರಣಿಗಳು ಈ ಜನರಾಸಿಟಿ ತೋರಿಸ್ಬೇಕಂತಂದ್ರೆ ಅವ್ರಿಗೆ ಅಸಮಾನತೆ ಇರಬೇಕು. ಅಸಮಾನತೆ ಇಲ್ಲ ಅಂತಂದ್ರೆ ಜನರಾಸಿಟಿ ತೋರ್ಸಕ್ಕಾಗಲ್ಲ. ಅವರಿಗೆ ಸ್ವಾರ್ಥ ಇದ್ದಾಗ, ಬೇಕಾದಂತ ಸಮಯದಲ್ಲಿ ಈ ಉದಾರತೆ, ಜನರಾಸಿಟಿ ತೋರಿಸೋದಕ್ಕೋಸ್ಕರನೂ ಕೂಡ ಅವರು ಈ ಅಸಮಾನತೆನ ಕಾಪಾಡ್ಕೊಂಡು ಹೋಗ್ತಾರೆ. ನಾವು ಇದನ್ನ ಅರ್ಥ ಮಾಡ್ಕೋಬೇಕು. ಆದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂತ ಒಂದು ನಮ್ಮ ಸಂವಿಧಾನ ನಮ್ಗೆ ವರ ಇದ್ದಂಗೆ ಅದು. ನಾವು ಯಾವುದೋ ಒಂದು ಹಳ್ಳಿನಲ್ಲಿ ದನದ ಮನೇಲಿ ಹುಟ್ಟಿದ್ದೆ, ಒಳ್ಳೆ ಶಿಕ್ಷಣ ಸಿಕ್ತು, ನವೋದಯ ಸ್ಕೂಲಿಗೆ ಹೋದೆ, ಇವತ್ತು ದೇಶದಲ್ಲೇ ಟಾಪ್ 3ನಲ್ಲಿರುವಂತ ಒಂದು IAS ಕೋಚಿಂಗ್ ಇನ್ಸ್ಟಿಟ್ಯೂಷನ್ ಕಟ್ಟಿದ್ದೀನಿ. ಮೊನ್ನೆ ರಿಸಲ್ಟ್ ಬಂದಾಗ ಸುಮಾರು 212 ಜನ UPSC ರ್ಯಾಂಕ್ಸ್ ತಗೊಂಡಿರುತ್ತೆ ನಮ್ಮ ಸಂಸ್ಥೆಯಿಂದ, ಬೇರೆ ಬೇರೆ ಕೋರ್ಸಸ್, ಎಲ್ಲ ಕೋರ್ಸಿಂದ. KS ಮೇನ್ಸ್ ಪಾಸ್ ಮಾಡಿದ್ರಲ್ಲಿ ಸುಮಾರು 400-500 ಜನ ನಮ್ಮ ಸಂಸ್ಥೆ ವಿದ್ಯಾರ್ಥಿನಿಯರಿದ್ದಾರೆ. ಇದೆಲ್ಲ ಸಾಧ್ಯ ಆಗಿದ್ದು ನಾವು UPSC ತಯಾರಿ ಮಾಡ್ತಾ ಮಾಡ್ತಾ ಈ ಕಾನ್ಸ್ಟಿಟ್ಯೂಷನ್ ಅರ್ಥ ಮಾಡ್ಕೊಂಡು ಸಮಾಜಶಾಸ್ತ್ರ, ರಾಜಕೀಯ ಶಾಸ್ತ್ರ, ಇತಿಹಾಸ. ಈಗ ಸಾಮಾಜಿಕ ನ್ಯಾಯ ನಮ್ಗೆ ಯಾಕೆ ಸಿಗ್ತಿಲ್ಲ, ಅದ್ರ ಪರವಾಗಿ ಯಾಕೆ ಹೋರಾಟ ನಾವು ಮಾಡೋದಕ್ಕೆ ಧೈರ್ಯ ಇಲ್ಲ ಅಂತಂದ್ರೆ, ಆಗಲೇ ಜಸ್ಟಿಸ್ ರಾಮಮೋಹನ್ ಹೇಳಿದ್ರು, ನಮ್ಮ ದೇಶ ಅರ್ಥ ಮಾಡ್ಕೊಂಡಿಲ್ಲ. ಬಹಳ ಅದ್ಭುತವಾದ ಮಾತದು. ನಾವು ಇತಿಹಾಸ ಸರಿ ಓದಲಿಲ್ಲ, ಸ್ಕೂಲಲ್ಲಿ ಎಕ್ಸಾಮಿಗೆ ಅಷ್ಟೇ ಓದಿದ್ದು. ಇತಿಹಾಸ ಕಂಡ್ರೆ ಭಯ ಆಗ್ತದೆ, ಇಂಗ್ಲಿಷ್ ಕಂಡ್ರೆ ಭಯ ಆಗುತ್ತೆ. ರಾಜಕೀಯ ಶಾಸ್ತ್ರ ಸ್ಕೂಲಲ್ಲಿ ಕಾಟಾಚಾರಕ್ಕೆ ಓದಿದ್ವಿ ನಾವು ಇದನ್ನ ಸೀರಿಯಸ್ ಆಗಿ ಓದಿದ್ರೆ ನನಗೆ ಆಗ್ತಾ ಇರೋ ಶೋಷಣೆ ಆಕಸ್ಮಿಕವಲ್ಲ, ದಿಸ್ ಈಸ್ ಬೈ ಡಿಸೈನ್. ಒಂದು ಕೆಟ್ಟ ಉದ್ದೇಶದಿಂದ ಇದನ್ನು ನನ್ನ ಮೇಲೆ ದಬ್ಬಾಳಿಕೆ ಮಾಡಲಾಗ್ತಿದೆ. ಅಸಮಾನತೆ ಅನ್ನೋದು ಆಕಸ್ಮಿಕ ಅಲ್ಲ, ಅದಕ್ಕೆ ನಾನು ಸಂತ್ರಸ್ತೆ, ಐ ಆಮ್ ಎ ವಿಕ್ಟಿಮ್ ಆಫ್ ಇನ್ಇಕ್ವಾಲಿಟಿ ಅಂತ ನಮ್ಗೆ ಅರ್ಥ ಆಗ್ತದೆ. ಆ ಮೊಮೆಂಟ್ ಅದು ಎನ್ಲೈಟನ್ಮೆಂಟ್. ಅದು ಯಾವಾಗ ನಿಮ್ಗೆ ಅರ್ಥ ಆಗ್ತದೆ ಅವಾಗ ನೀವು ನೀವು ಇರೋದಿಲ್ಲ. ನಾವು ಹಂಗೇನೆ. ಅದಕ್ಕೆ ಇವತ್ತು ವೇದಿಕೆ ಮೇಲೆ ಕರೆದಿದ್ದಾರೆ ನಮ್ಮ ಗುರುಮೂರ್ತಿ ಸಾಹೇಬರು, ಅವ್ರಿಗೆ ನಿಜವಾಗ್ಲೂ ದೊಡ್ಡ ಧನ್ಯವಾದ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇಲ್ಲಿ ವೇದಿಕೆ ಕೊಡೋದು ಕೂಡ ಭ್ರಾತೃತ್ವ. ಅದು ನನ್ನನ್ನು ಕರೆದು ವೇದಿಕೆ ಕೊಡುವಂಥದ್ದು ಭ್ರಾತೃತ್ವ. ಅವ್ರು ಕೇವಲ ಇಲ್ಲಿ ಪ್ರಿಯಾಂಬಲ್ನ ಎದುರಿಗಿಟ್ಬಿಟ್ಟು ಸುಮ್ಮನೆ ಅಲ್ಲಿ ಪೂಜೆ ಮಾಡಿಸ್ತಾ ಇಲ್ಲ ಅಥವಾ ನಮ್ಮ ಹತ್ರ ಹೇಳಿಸ್ತಾ ಇಲ್ಲ, ಅದನ್ನ ಆಚರಿಸ್ತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಈ ರೀತಿ ಮನಸ್ಸುಗಳು ಹೆಚ್ಚಿಗೆ ಆಗ್ಬೇಕು. ಮೊನ್ನೆ ದಾವಣಗೆರೆಯಲ್ಲಿ UPET ಕಾಲೇಜಲ್ಲಿ ಮಕ್ಕಳುಗಳು ಬಂದು ಮುಖ್ಯ ಅತಿಥಿಯಾಗಿ ಬರಬೇಕಂತ ಕರೆದ್ರು. ನಾನು ಸ್ವಲ್ಪ ಸ್ಪಾನ್ಸರ್ ಕೊಡಿ ಅಂದ್ರು, ಕೊಟ್ಟೆ.
ಈ ಹುಡುಗರು ಸುಮ್ಮನಿರ್ದಂಗೆ ಹೋಗ್ಬಿಟ್ಟು ಆ ಒಂದು ನನ್ನ ದೊಡ್ಡ ದೊಡ್ಡ ಫೋಟೋ ಇರೋಂಥ ಬ್ಯಾನರ್ಗಳನ್ನ ಹಾಕ್ಬಿಟ್ರು UPDT ಎಂಟ್ರೆನ್ಸ್ ಅಲ್ಲಿ ಒಳಗೆ. ದಾವಣಗೆರೆನಲ್ಲಿರುವ ದಣಿಗಳಿಂದ ಫೋನ್ ಹೋಯ್ತು, ಅವನ್ ಯಾವನ್ರಿ ಅವನ್ ಯಾಕ್ರಿ ಕರಿತೀರಿ ಅಂತಂದು ಅಲ್ಲಿ ಪ್ರಿನ್ಸಿಪಲ್ ಹಿಗ್ಗಮುಗ್ಗ ಬೈದ್ರು. ಪ್ರಿನ್ಸಿಪಲ್ HODಗಳಿಗೆ ಕರೆದು ಅವ್ರಿಗೆ ಹಿಗ್ಗಮುಗ್ಗ ಬೈದ್ರು. HOD ಹುಡುಗರನ್ನ ಕರೆದು ಅವ್ರು ಅಳೋ ತನಕ ಬಿಡ್ಲಿಲ್ಲ, ಬೈದು ಎಂಟೈರ್ ಫೆಸ್ಟ್ನೇ ಕ್ಯಾನ್ಸಲ್ ಮಾಡೋಕೆ. ಈ ರೀತಿ ಹಲವಾರು ವೇದಿಕೆಗಳು ನಿರಾಕರಣೆ ಆಗ್ತವೆ. ನಿರಾಕರಣೆ ಆದಾಗೆಲ್ಲ ನನಗೆ ಬಹಳ ಸಂತೋಷ ಆಗ್ತದೆ. ನಾನು ಬೆಳೀತಾ ಇದ್ದೀನಿ, ಅದಕ್ಕೆ ಈ ರೀತಿ ನಿರಾಕರಣೆ ಮಾಡ್ತಾ ಇದ್ದಾರೆ ಅಂತಂದು ಪಾಸಿಟಿವ್ ತಗೊಂಡು ಹೋಗ್ತಾ ಇದ್ದೀನಿ. ಹಾಗಾಗಿ ಈ ರೀತಿ ಕರೆದಾಗ ಬಹಳ ಸಂತೋಷದಿಂದ ನಾನು ಕೂಡ ಕರೆಕ್ಟ್ 11 ಗಂಟೆಗೆ ಬಂದೆ. ಈ ರೀತಿ ವೇದಿಕೆಗಳನ್ನ ನೀವು ಶೋಷಿತರಿಗೆ, ಹಿಂದುಳಿದವರಿಗೆ ಅಂತ ಅದರಲ್ಲಿರೋ ಪ್ರತಿಭಾವಂತರು, ಸಾಮರ್ಥ್ಯ ಉಳ್ಳವರಿಗೆ ಕರೆದು ಹೆಚ್ಚಿನ ಸಂಖ್ಯೆಯಲ್ಲಿ ಕೊಟ್ಟಾಗ ಸ್ವಲ್ಪ ಸ್ವಲ್ಪ ಸಮಾನತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಜಾಸ್ತಿ ಅರಿವಾಗ್ತಾ ಹೋಗ್ತದೆ. ನೀವಿಲ್ಲಿ ಬಂದಿರೋರಲ್ಲ, NLS ಅಂತ ಹೇಳಿದ್ದೀನಿ ಇವಾಗ, ನ್ಯಾಷನಲ್ ಲಾ ಸ್ಕೂಲ್ ಅಂತ. ಈಗ ನಿಮ್ದು ಲಾ ಮುಗಿದ ಮೇಲೆ ಅಟ್ಲೀಸ್ಟ್ ಪೋಸ್ಟ್ ಗ್ರಾಜ್ಯುಯೇಷನ್, ನೆಕ್ಸ್ಟ್ ಪೋಸ್ಟ್ ಗ್ರಾಜ್ಯುಯೇಷನ್ನ LLM ಹೋಗಿ NLS ಅಲ್ಲಿ ಮಾಡ್ತೀನಿ ಅಂತ ಸ್ವಲ್ಪ ಕಲಿಸ್ಕೊಂಡ್ರಿ. ಹುಡುಕ್ರಿ ಇವತ್ತೇ ಹೋಗಿ ಮೊಬೈಲಲ್ಲಿ NLS ಅಂದ್ರೆ ಏನು, ಪೋಸ್ಟ್ ಗ್ರಾಜ್ಯುಯೇಷನ್ ಮಾಡೋದಕ್ಕೆ ಅಲ್ಲಿ ಬೇಕಾದಂಥ ಅರ್ಹತೆ ಏನು, ಯಾವ ರೀತಿ ತಯಾರಿ ಮಾಡಬೇಕು. ಇಲ್ಲಿ B.Ed ವಿದ್ಯಾರ್ಥಿನಿಯರೆಲ್ಲ ಕೂತಿದ್ದೀರಿ, ನೀವು ಕೂಡ IAS ಆಗ್ತೀನಿ ಅಂತ ಕನ್ಸ್ಕೊಂಡ್ರಿ. ಸಾಧ್ಯ ಇದೆ ಇದು. ಇವತ್ತು ಟೀಚರ್ ರಿಕ್ರೂಟ್ಮೆಂಟ್ ನಡೀತಾ ಇಲ್ಲ, ಎಲ್ಲ ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ. ಬಟ್ IAS UPSC ಮಾಡುವಂಥ ಎಕ್ಸಾಮು ಪ್ರತಿ ವರ್ಷ ಪ್ರತಿನಿತ್ಯ ಚಾಚು ತಪ್ಪದೆ ನಡೀತಾನೆ ಇರ್ತದೆ. ಅದಕ್ಕೆ ನೀವೆಲ್ಲ ತಯಾರಿ ಮಾಡಬೇಕು. ಅದರ ಸಿಲೆಬಸ್ ಅಲ್ಲಿರುವಂಥ ಎಲ್ಲ ಇನ್ಫಾರ್ಮೇಶನ್, ಎಲ್ಲ ಸಬ್ಜೆಕ್ಟ್ ನೀವು ಓದ್ಕೊಂಡ್ರೆ ನೀವು IAS ಆಗೋದು ಬಿಡೋದು ಸೆಕೆಂಡ್ರಿ. ನಾಳೆ ಟೀಚರ್ ಆದರೆ ನಿಮ್ಮ ಶಾಲೆಯಲ್ಲಿ ನೀವು ಸರ್ವಶ್ರೇಷ್ಠ ಟೀಚರ್ ಆಗಿರ್ತೀರಿ. ಅಷ್ಟೊಂದು ನಾಲೆಜ್ UPSC ಎಕ್ಸಾಮ್ ಪ್ರಿಪ್ರೇಷನ್ ಕೊಡ್ತಾರೆ. ನಾನು ಕೇವಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಓದ್ತೀನಿ ಅಂತಂದಲ್ಲ, ನಮ್ಮ ದೇಶ ಅರ್ಥ ಮಾಡ್ಕೊಳ್ಳೋದಕ್ಕೆ, ದೇಶದ ಸಂಸ್ಕೃತಿ ಅರ್ಥ ಮಾಡ್ಕೊಳ್ಳೋದಕ್ಕೆ, ಈಗಿನಿರುವ ಸಮಾಜಶಾಸ್ತ್ರ. ಒಂದು ಹಳ್ಳಿಗೆ ಹೋದ್ರೆ ಅಲ್ಲಿ ಸೈಕಾಲಜಿನೂ ಇರುತ್ತೆ, ಸೋಷಿಯಾಲಜಿನೂ ಇರುತ್ತೆ, ಇತಿಹಾಸನೂ ಇರುತ್ತೆ. ದೇ ಆರ್ ಆಲ್ ಆಕ್ಟಿಂಗ್ ಟುಗೆದರ್. ನಮಗೆ ಅದನ್ನ ಅರ್ಥ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು. ನಾವು ಅವಾಗ ಸುಮ್ಮನೆ ಕಮೆಂಟ್ ಅನ್ನು ಹೇಳೋದಿಲ್ಲ, ಅವಾಗ ಒಂದು ಜಡ್ಜ್ಮೆಂಟ್ನ ಪಾಸ್ ಮಾಡೋದಿಲ್ಲ ಸೂಪರ್ಫಿಷಿಯಲ್ ಆಗಿ, ಸರ್ಫೇಸ್ ಲೆವೆಲಲ್ಲಿ. ಯಾವಾಗ ಆಳವಾಗಿ ಹೋಗ್ತು ನಾವು ಅರ್ಥ ಮಾಡ್ಕೊಂತೀವಿ ವ್ಯವಸ್ಥೆನ, ಅವಾಗ ನಮಗೆ ಸಹಾನುಭೂತಿ ಅಂತ ಬರ್ತದೆ, ಎಂಪತಿ ಅಂತ ಹೇಳ್ತೀವಿ. ಅವಾಗ ವಿನಯತೆ ಅನ್ನೋದು ಕೂಡ ಬರ್ತದೆ ನಮಗೆ. ನಾವಿದನ್ನು ಅರ್ಥ ಮಾಡ್ಕೊಳ್ದಂಗೆ ಇವತ್ತು ವಾಟ್ಸಪ್ ಅಲ್ಲಿ ಇಲ್ಲಿ ಏನೋ ಒಂದು ಕಮೆಂಟ್ ಹಾಕ್ಬಿಡೋದು, ಯಾರೋ ಏನೋ ಅಂದ್ರು ಅಂತಂದು ಬಹಳ ತೀಕ್ಷ್ಣವಾಗಿ ರಿಯಾಕ್ಟ್ ಮಾಡುವಂಥದ್ದು, ಈ ರಿಯಾಕ್ಷನ್ ಮಾಡುವಂಥ ಜನರೇಷನ್ ಆಗ್ಬಿಟ್ಟಿದ್ದೀವಿ. ಹಾಗಾಗಿ ನೀವು ಇದು ಬಹಳ ಅದ್ಭುತ ಕಾರ್ಯಕ್ರಮ. ಇಲ್ಲಿ ಬಂದಿರೋರೆಲ್ಲ ಸಾಹಿತ್ಯ ಓದಿ, ದಿನಪತ್ರಿಕೆ ಓದಿ, IAS ಅಂತ ಪರೀಕ್ಷೆಗಳಿಗೆ ತಯಾರಿ ಮಾಡಿ, ನಿಮ್ಮ ತಂಗಿ ತಮ್ಮಂದ್ರಿಗೆ ಹೇಳಿ ಕ್ಲಾಟ್ ಎಕ್ಸಾಮಿಗೆ ತಯಾರಾಗೋದಕ್ಕೆ. ಅದು ಬಿಟ್ಟರೆ CUET ಅಂತ ಒಂದು ಎಂಟ್ರೆನ್ಸ್ ಇದೆ PUC ಆದಮೇಲೆ, ದೇಶದ ಅತ್ಯುನ್ನತ ಸೆಂಟ್ರಲ್ ಯೂನಿವರ್ಸಿಟಿಗಳಿಗೆ ಅಡ್ಮಿಷನ್ ತಗೊಳ್ಳೋದಕ್ಕೆ. ಡೆಲ್ಲಿ ಯೂನಿವರ್ಸಿಟಿ ಇವತ್ತು ಟಾಪ್ 100 ಅಲ್ಲಿ 27 ಜನ ಡೆಲ್ಲಿ ಯೂನಿವರ್ಸಿಟಿ ಕ್ಯಾಂಡಿಡೇಟ್ಸ್ ಇದ್ದಾರೆ IAS ಲಿಸ್ಟಲ್ಲಿ. ಶ್ರೀರಾಮ್ ಕಾಲೇಜ್ ಆಫ್ ಕಾಮರ್ಸ್ ಅಂತ ಬರುತ್ತೆ, ಲೇಡಿ ಶ್ರೀರಾಮ್ ಕಾಲೇಜ್ ಅಂತ ಬರುತ್ತೆ, ಸ್ಟೀಫನ್ಸ್ ಕಾಲೇಜ್ ಅಂತ ಬರುತ್ತೆ. ಇವುಗಳ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಇಲ್ಲಿ ದಾವಣಗೆರೆನಲ್ಲಿ ಒಂದು 10-20 ಕುಟುಂಬಗಳಿಗೆ ಇನ್ಫಾರ್ಮೇಶನ್ ಗೊತ್ತಿರ್ತದೆ. ಬಹಳ ಶ್ರೀಮಂತರು ಇರೋರು, ಡೆಲ್ಲಿ ಬೆಂಗಳೂರಿಗೆ ಹೋಗಿ ಬಂದಿರೋರಿಗೆ, ಅವ್ರು ಬಂದು ಸ್ಪೀಚಲ್ಲಿ ಹೇಳಲ್ಲ ಅದನ್ನು, ನನ್ನ ಮಕ್ಕಳಿಗೆ ಕಾಂಪಿಟೇಟರ್ಸ್ ಆಗ್ಬಿಡ್ತಾರೆ ಇವರು ಅಂತಂದು. ನೀವು ಇದನ್ನೆಲ್ಲ ತಿಳ್ಕೊಂಡು ನೀವು ಓದಬೇಕು. ನಿಮಗೆ ಧೈರ್ಯ ಇದೆ, ಜ್ಞಾನ ಇದೆ, ಓದಕ್ಕೆ ಬರುತ್ತೆ, ಬರಕ್ಕೆ ಬರುತ್ತೆ. ಇರುವಂಥ ಅವಕಾಶಗಳು, ಇರುವಂಥ ಚಾಯ್ಸಸ್, ಆಯ್ಕೆಗಳ ಬಗ್ಗೆ ಒಂದು ಅವೇರ್ನೆಸ್ ತಗೊಂಡು ಒಂದು ಗಟ್ಟಿಯಾದ ಹೆಜ್ಜೆ ಇಡಿ. ನಿಮಗೆಲ್ಲ ಒಳ್ಳೆಯದಾಗಲಿ ಅಂತಂದೇಳಿ ಮತ್ತೊಮ್ಮೆ ವೇದಿಕೆ ನನಗೆ ಕಲ್ಪಿಸಿಕೊಟ್ಟಂಥ ಗುರುಮೂರ್ತಿ ಸಾಹೇಬರಿಗೆ ಹಾಗೂ ಈ ಒಂದು ದಾಸೋಹ ಮಠಕ್ಕೆ ಬಂದಿರುವಂಥ ಪ್ರತಿಯೊಬ್ಬ ಗಣ್ಯರಿಗೂ ನಮಸ್ಕರಿಸಿ ನಾನು ಒಂದೆರಡು ಮಾತು ಮುಗಿಸ್ತೀನಿ. ನಮಸ್ಕಾರ, ಧನ್ಯವಾದ.